ಉಂಟೆ? ಪ್ರಾಣವಲ್ಲವ ಪ್ರಿಯತಮ ರುಕ್ಮಿಣಿ ಸ್ವಾಮಿ. ಕೋಪವೇ? ಏತಕ್ಕೆ ಕೋಪ ದೇವಿ? ಮತ್ತೇಕೆ ಸಪ್ಪಗಿರುವಿರಲ್ಲ? ಬಾ ಬೇಗ ಪ್ರಿಯ ಸ್ವಾಮಿ, ಬಾ ಬೇಗ ಪ್ರಿಯ, ಬಾ ಬೇಗ ದೇವ, ಬಾ ಬೇಗ ಕೋಪವೇ? ಏತಕ್ಕೆ ಕೋಪ? ಮತ್ತೇಕೆ ಅಲ್ಲಿ ನಿಂತಿರುವಿರಿ? ಇಲ್ಲಿ ಬರಬೇಕು ತಾನೇ? ಸ್ವಾಮಿ ದೇವಿ ಪ್ರಿಯಾ ಪ್ರಿಯೆ, ಬಾ ಬೇಗ ಸ್ವಾಮಿ, ಬಾ ಬೇಗ ದೇವ, ಬಾ ಬೇಗ ಸ್ವಾಮಿ, ಬಾ ಬೇಗ, ಬಾ ಬೇಗ ದೇವ, ಬಾ ಬೇಗ ಸ್ವಾಮಿ, ಬಾ ಬೇಗ ರುಕ್ಮಿಣಿ ಸ್ವಾಮಿ. ದ್ವಾರಕೆಯ ಸೌಂದರ್ಯ ಲಹರಿ ಕೃಷ್ಣನ ಮನಗೆದ್ದ ಚಂದ್ರ ಚಕೋ ರುಕ್ಮಿಣಿ ಸ್ವಾಮಿ
ಕಂಡು ನಾಚಿತು. ರುಕ್ಮಿಣಿ ದೇವ ಕೋಗಿಲೆ ನಿನ್ನ ಕಂಡು ನಾಚಿತು, ಹಾಡಿನಿಂದ ನಗಿಲು ಕಲೆಯೇ ರುಕ್ಮಿಣಿ ಬಾಳೆ ಬಾಳಂದಲಿ ಆನಂದವ, ಬಾಳಂದಲಿ ಆನಂದವ ಕಾವ್ಯ ಸುಧಾಲಾರೆ ಕಲೆಯೇ ರುಕ್ಮಿಣಿ ಬಾಳೆ ರುಕ್ಮಿಣಿ ಬಾಳೆ ಆಹಾ ಬಾಳೆ ರುಕ್ಮಿಣಿ ಬಾಳೆ. ರುಕ್ಮಿಣಿ ಸ್ವಾಮಿ ವಾಸುದೇವ, ನಾನು ಮೊದಲೇ ಹೇಳಿರುವೆ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ರುಕ್ಮಿಣಿ ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಇದುವರೆವಿಗೂ ಕಾಣದ ಅಚಿತ್ಯ ಹತ್ಯಾಕಾಂಡ. ಆಹಾ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಪ್ರಳಯ ವೃತ್ತದಿಂದ ರೂಪುಗೊಳ್ಳಬೇಕು. ನೀನು ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸಿ ನೋಡಬಹುದಲ್ಲ? ರುಕ್ಮಿಣಿ, ಸ್ವಾಮಿ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಹೌದೇ? ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ರುಕ್ಮಿಣಿ, ಸ್ವಾಮಿ ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ಜಗತ್ತಿಗೆ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ದೇವ, ರುಕ್ಮಿಣಿ, ನಿನ್ನ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಜಗತ್ತಿಂತ ಜೀವಂತ ಮಾಡಿಬಲ್ಲೆ. ಅದನ್ನುಳಿದ ಈ ರಕ್ತಪಾತದ ಅವಶ್ಯಕತೆ ಏಕೆ? ನೀನು ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸಿ ನೋಡಬಹುದಲ್ಲ? ರುಕ್ಮಿಣಿ, ಸ್ವಾಮಿ ಕಾಲ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವು ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸೆರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ದೇವಿ. ವಾಸುದೇವ, ರುಕ್ಮಿಣಿ. ಇಷ್ಟೊಂದು ಜನನ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಸ್ವಾಮಿ, ರುಕ್ಮಿಣಿ. ನೀನು ನನಗೋಸ್ಕರನಾದ್ರೂ ಒಂದು ಬಾರಿ ಪ್ರಯತ್ನಿಸಿ ನೋಡು ಸ್ವಾಮಿ. ರುಕ್ಮಿಣಿ, ದೇವ. ನಿನ್ನ ಆಸೆಯಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನನ್ನ ಈ ಕಡೆಯ ಪ್ರಯತ್ನವು ವಿಫಲವಾಗುವುದು ದೇವಿ. ದೇವ, ರುಕ್ಮಿಣಿ, ನಯನ ಮನೋಹರಿಯೇ, ನಯನ ಮನೋಹರಿಯೇ, ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ, ಮನೋಹರಿಯೇ, ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ, ಮಂದರ ಗಿರಿಧರ ಸರಸಿದಯಾಮಯೇ, ಮಂದರ ಗಿರಿಧರ ಸರಸಿದಯಾಮ ಸಿಂಧು ತಿಲಕ ಶ್ರೀ ಕಮಲ ಸುಂದರಿಯೇ ಆನಂದದ ನಿಧಿಯೇ,
ಮನ ಮಂದಿರದೊಳು ನೆಲೆಸಿ ಆ
ಜನ್ಮ ವ್ಯರ್ಥವೇ. ಹೇ ಕೃಷ್ಣ, ದೀನದಯಾನಿಧಿ, ನಿನ್ನ ಹೊರತು ನನಗೆ ಗತಿ ಯಾರು? ನನ್ನ ಕೈ ಹಿಡಿದ ಪತಿಗಳಿಗಾದರೂ ನನ್ನ ಮೇಲೆ ಮರಕವಿಲ್ಲದಂತಾಯಿತು. ನಿನಗಾದರೂ ನನ್ನ ಮೇಲೆ ಕರುಣೆ ಬಾರದೆ ತಂದೆ. ಬೇಗ ಬಂದು ಈ ನಿನ್ನ ಸಹೋದರಿಯನ್ನು ಕಾಪಾಡು. ದೃಪದ, ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯೇ? ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯೇ? ಸೈರಿಸುತ್ತಾ ಪವಲನಾಮಣಿ. ದೃಪದ, ಸೈರಿಸುತ್ತಾ ಪವಲನಾಮಣಿ. ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯೇ? ಪಾಂಡವರ ಅರಸಿ ಎಂದೆನಿಸಿ ಮನಗಳು ಈ ಪರಿ ದುಃಖಿಪೋತಾರವೇ. ಪಂಚ ಪಾಂಡವರ ಅರಸಿ ಎಂದೆನಿಸಿ ಮನಗಳು ಈ ಪರಿ ದುಃಖಿಪೋತಾರವೇ. ಶ್ರೀಹರಿಯಾಜ್ಞೆಯ ದೃಪದ ದೇವೇ, ದೃಪದ ಶ್ರೀಹರಿಯಾಜ್ಞೆಯ ನೀರಿಂದೆದರೆ ಶ್ರೀಹರಿಯಾಜ್ಞೆಯ ಬರ್ಬೋದು ನಮಗೆ ಅಪಕೀರ್ತಿಯು ಕೇಳು. ದೃಪದ, ಬರ್ಬೋದು ನಮಗೆ ಅಪಕೀರ್ತಿಯು ಕೇಳು. ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯೇ? ಸೈರಿಸುತ್ತಾ ಪವಲನಾಮಣಿ. ಏತಕ್ಕೆ ಚಿಂತಿತೆ ದೃಪದ ಕುಮಾರಿಯೇ? ದೃಪದ ಬೇರೆ ದೃಪದ, ದೃಪದ ದೇವಿ, ದೇವಿ, ನಿನ್ನ ಕಳೆದು ಹೋದ ದಿನಗಳನ್ನು ಬಹುದಿನವು ನೆನೆದು ನೀ ಏಕೆ ದುಃಖಿಸುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ದೂರವಾಗ ಕಾಲವು ಸನಿಹವಾಗುತ್ತಿರುವುದು. ಶಾಂತಳಾಗು ದೃಪದ, ಶಾಂತಳಾಗು. ಶಾಂತಿ, ಶಾಂತಿ, ಶಾಂತಿ. ಇನ್ನು ನೀನು ಬಿಟ್ಟಿಲ್ವನಣ್ಣ? ಈ ನಿನ್ನ ಹುಚ್ಚುತನದ ಭ್ರಾಂತಿ, ದರ್ಪದ ಕುಡಿ ಕಿತ್ತೊಗೆಯಲು ಚೆಂಡತನದ ಬಂಡರನ್ನು ತಳಿದು ಅಡ್ಡಗಟ್ಟಿದವರ ಹೃದಯ ಬಗೆಯುವ ಬಾವು ಬಲಗೊಳಿಸುವ ಪಾಂಡವರು ಆ ನಿನ್ನ ದಾಯಾದಿಗಳ ರುಂಡವನ್ನು ಚಂಡಾಡಲು ಬಿಡುವುದಿಲ್ಲ. ಕಟ್ಟಿ ದ್ರೌಪದಿಯನ್ನು ಕರೆದವನ ಹಟ್ಟಾಸ
ಅದೆಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು ಅಣ್ಣ, ನೋಡಲೇಬೇಕು. ಅಲ್ಲಿಯವರೆಗೂ ಈ ಭೀಮನಿಗೆ ಶಾಂತಿ ಶಾಂತಿ. ಸಹೋದರ, ಅಡಿಗಡಿಗೂ ಅಡ್ಡಗಟ್ಟಿ ಹಾಡುತ್ತಿರುವ ಆ ಕುರುಸಂತತಿಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕೇನು ಕಿಚ್ಚನ್ನು ಹೊಂದಿದೆ. ವಿಷಪ್ರಾಸರಣ, ಕಪಟ ದ್ಯೂತ್ಯದಾಟ, ಏಕರ ಕಾಡಿನ ವಾಸ, ಎಲ್ಲಾಗದ ಹೇಡಿಗಳ ಮುಂದೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ. ಅವರಂಥ ಬಲವಂತರಾದರೆ ಕಡತಟ್ಟಿ ರಣರಂಗದಲ್ಲಿ ನಿಲ್ಲಲಿ, ಕುರು ರಕ್ತವನ್ನು ಹಾರಿಸಿ ಬಿಡಲಿ. ಬಲೆ ಸಹೋದರ, ನಿನ್ನ ಮನದಲ್ಲಾಗುತ್ತಿರುವ ಭೀಕರ ಯುದ್ಧವನ್ನು ನಾನು ಬಲ್ಲೆನು. ಈಗಾಗಲೇ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷವನ್ನು ವಹಿಸಿದರೆಂದು ವಿಚಾರವನ್ನು ತಂದಿರುವೆನು. ಆದುದರಿಂದ ಶ್ರೀಕೃಷ್ಣ ಪರಮಾತ್ಮರು ಬರುವ ತನಕ ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಕೃಷ್ಣ 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 ದೇವ ನಿದಯ ತೋರಿ ಬಾ ನರನಾಥ, ದೇವ ನಿದಯ ತೋರಿ ಬಾ.
ಪಾದವನ್ನು ಅನುದಿನ ನಿಮ್ಮ ಗಣಪಾದವನ್ನು ಅನುದಿನ ನಿಮ್ಮ ಕೃಷ್ಣ ಕೃಷ್ಣ ಅನುದಿನ ನಿಮ್ಮ ಗಣಪಾದವನ ಕನಸು ಮನಸ್ಸಿನಲ್ಲಿ ಜಪಿಸುವೆ ದೇವ. ಕನಸು ಮನಸ್ಸಿನಲ್ಲಿ ಜಪಿಸುವೆ ದೇವ. ದೇವ ನೀ ದಯದು ದೇವ, ನೀ ನರನಾಥ ದೇವ, ನೀ ದಯದು ದೇವ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಆದುದರಿಂದ ನಿಮ್ಮ ಮಾತುಗಳನ್ನು ಕೇಳುವೆನು ತಂದೆ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಧರ್ಮನಂದನ, ಸಮರವನ್ನೊಲ್ಲೆನೆಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮೈಮನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಒಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಗೋರಾತ್ಯೆಯ ನೀಗಿಸೆ ಸೈಪನಿ ಇಹನಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿ ಎಂಬ ಯುದ್ಧವನ್ನು ಅದ್ಯಾವ ರಕ್ತದ ಕಣದಿಂದ ತೊಳೆದು ಪೂಜಿಸಲಿ ದೇವ. ಕಲುಷಿತ ಆದ ಭರತ ಭೂಮಾತೆಯ ಶಿರದಲ್ಲಿ ರಕ್ತಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪೂಜಿಸಲಿ ದೇವ. ಆದುದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಸಂಧಾನಕ್ಕಾಗಿ ಪ್ರಯತ್ನಿಸೋ ಮುಕುಂದ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ನಿನ್ನ ಮನದ ಇಂಗಿತವೇನೋ ಧರ್ಮಸಮ್ಮತವಾದದ್ದೇ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ವಾಸುದೇವ, ಭೀಮಸೇನ, ನಮ್ಮಗಳ ಅಭಿಮತಕ್ಕೆ ಧರ್ಮರ್ಜನ ಗಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಬೇರಿಸಿ ಮುನ್ನುಗ್ಗೋಣವೆಂದರೆ ಭ್ರಾಂತಿ ಎಂಬ ಪಾಶವು ನಮ್ಮನ್ನು ಬಂಧಿಸಿದೆ. ಈ ಹೇಳಿ ಜನ್ಮವನ್ನ ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅನುಜನ ಮಾತುಗಳನ್ನು ಹೋಗಿಸಿ ನಮ್ಮನ್ನೇಕೆ ಹೀಗೆ ಸಜೀವವಾಗಿ ಕೊಲ್ಲುತ್ತಿರುವೆ? ಅಂದಿನಿಂದಲೂ ಅಪಜಯ, ಅಪಮಾನ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ಹಿಮ್ಮೆಟ್ಟಿ ಮುಮ್ಮರಬೇಕೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ಮುಂಬರಲು ಬಿಡುತ್ತಿಲ್ಲ. ಛೀ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ಹಾಗಾದರೆ ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ಇನ್ನು ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ,
ಪತಿಗಳ ಮಾತು ಧರ್ಮ ಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಿ ಅಣ್ಣ. ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನೇ ಮರೆತಂತಹ ಈ ಧರ್ಮ ಪ್ರಭು ಇನ್ನು ಇವರು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಮಹಾದುರ್ದಂಡ. ನಿಮಗೆ ಬೇಕು ಈ ಗದಾದಂಡ, ಇದನ್ನು ಕೈಯಲ್ಲಿ ಸಾಟನ್ನು ಹಿಡಿದುಕೊಳ್ಳಿ. ಇನ್ನು ಉತ್ತರೆಗೆ ನಾಟ್ಯವನ್ನು ಕಲಿಸಿಕೊಳ್ಳ ಹೋದ ಆಹಾ ಪಾರ್ಥ, ಪಾಲ್ಗುಣಿ, ಕಿರೀಟಿ, ದಶನಾಮಧೇಯ, ನಿಮಗೇಕೆ ಬೇಕು ಈ ಗಾಂಡೀವಿ, ಇದನ್ನು ಬಿಸಾಡಿ ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪತಿಗಳ ಮಾತಿನಂತೆ ನೀನು ಸಂಧಿಯನ್ನು ಮಾಡಿಕೊಂಡು ಬಂದರೆ ಅದನ್ನು ನಾನು ಒಪ್ಪುವುದಿಲ್ಲ ಅಣ್ಣ. ನಾನು ಆ ಯುದ್ಧದಲ್ಲಿ ಒಬ್ಬಳೇ ಹೋಗಿ ಪಾಪಿಯಾದ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಬಿಸಿರಕ್ತವನ್ನು ತೆಗೆದು ನನ್ನ ಮುಡಿಯನ್ನು ಕಟ್ಟಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾಗಿ ನೆಲೆಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ವಾಸುದೇವ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವೂ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯ. ಏಕೆ ಏಕೆ ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದಿನ ಕುರುಸಭೆಯಲ್ಲಿ ಭಂಡ ದುಶ್ಯಾಸನದ ಗುಂಡಿಗೆಯ ಬಿರುರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತ ಗದಗದ ದಂಡದಿ ದುರ್ಯೋಧನನ ತೊಡೆಯ ಉಳಿಗುಟ್ಟುವೆ ನೆನುತ ನುಡಿದೆಯೋ ದಂಡುಗಲಿ ನೀನಂದು ಡಂಬದ ನುಡಿಗಳ ವಾಸುದೇವ ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಬಿಂಬ ಮನೋಹರ. ನಿಲ್ಲಿಸುವ ಈ ನಿನ್ನ ಕುಹಕಗಂಡ ಬಿರುನುಡಿಗಳನ್ನ. ಕಣ್ಣೀರು ಕರೆಯದಿರುವಲ್ಲವೇ? ಈ ಕಮ್ಮನಿಯ ಬದಲಾಗಿ ಹೊಗೆಯ ಹೆಂಡರ ಕಣ್ಗಳಲ್ಲಿ ಶತಸಹಸ್ರಾರು ಬರಿ ಕಮ್ಮನಿನ ಕಾಲನೇ ಕೌರವನಿಗೆ ಅಡ್ಡಲಾಗಿ ನಿಲ್ಲಿಸಿ ಸೆಳೆದು ಕಾಲಕ್ಕೆ ಕುರುಕುಲವ ಸೆಳೆದು ತೊರುವೆನಾ? ಆ ದುಶ್ಯಾಸನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಹೊಡಲ ಹೊಡಿಗಟ್ಟಿ ದುರ್ಯೋಧನ ದೃಪದ ಸುತೆ ಕೊಡದಿರುವೆತೆಯ ಕಟ್ಟಿಸುವೆ ಈ ನಿನ್ನ ಮುಡಿಯ ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಕ್ಷಣವೊಂದು ನಡೆ ಬಲಗಳನ್ನು ಕೊಚ್ಚಿ ಹೆಣಗಳನ್ನು ಕಡಿ ಸದದಾಹ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಕ್ಷಣವೊಂದು ನಡೆ ಬಲಗಳನ್ನು ಕೊಚ್ಚಿ ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಕ್ಷಣವೊಂದು ನಡೆ ಬಲಗಳನ್ನು ಕೊಚ್ಚಿ ಹೆಣಗಳನ್ನು ಕಡಿ ಸದದಾಹ ಮುಗಿಸಿಕೊಳ್ಳುವೆ. ಸದದಾಹ ಮುಗಿಸಿಕೊಳ್ಳುವೆ.
ಮಾನವ ಪದೇ ಪದೇ ಹೇಳ್ತಿರುವೆನು, ಈ ಸಂಧಿಯನ್ನು ಖಂಡಿತವಾಗಲು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಕನಿಕರಿಸಿ ಹಾಲುಣಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆದ್ರೆ ಏಕೆ? ಹಿಂದೆ ನಮಗೆ ನಾನಾ ರೀತಿಯ ಕಷ್ಟ ಕೇಶಗಳನ್ನುಂಟು ಮಾಡಿದ ಆ ದುರಾತ್ಮರೊಡನೆ ಸಂಧಿಯೇ. ಪಾಲಾಕ್ಷನಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ, ವಿಧ ವಿಧಸ್ತ್ರಗಳ ಪ್ರಯೋಗದಿಂ ಗಳಿಸಿದೆನ ವಿಜಯನೆಂಬ ಪೆಸರೋ. ಹರಿಗಳ ಹತಗೈಯಲ್ ಅವಿತೋ ಸಾಸದಿಂದಿರೆ, ಹರಿಗಳ ಹತಗೈಯಲ್ ಅವಿತೋ ಸಾಸದಿಂದಿರೆ. ಅನುಜರ ಈ ಪರಿ ನೋಯಿಪುದು ತರವೆ ಧರ್ಮಜಗೆ ಇಷ್ಟ. ವಾಸುದೇವ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆ ಅಚಂದ್ರವಾಗಿ ಉಳಿಯಬೇಕಾದರೆ ಈ ಯುದ್ಧವು ನಡೆದೇ ತಿರಬೇಕು. ನಾವು ಸಂಧಿಯನ್ನು ನಿರಾಕರಿಸಲೇಬೇಕು ದೇವ. ಧರ್ಮನಂದನ, ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಸಹೋದರರು ಅಂತರಂಗದಲ್ಲಿ ನಿನ್ನ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಉರಿಯಲಾರಂಭಿಸಿತು. ಈಗ ಒಂದು ಸೀನ್ ಮುಗಿತು. ಅದನ್ನು ತವಕ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಮಾಡುತ್ತಿರುವವರು ಇಂತಹ ಈ ಸಮಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಸಮಸ್ತವನ್ನು ನನ್ನ ಬುದ್ಧಿಗೆ ಮೌಖಿಕವಿದಂತಾಗಿರುವುದು. ನನ್ನ ಸಮಸ್ತ ವಿಚಾರವನ್ನರಿತ ಪ್ರಭು ನೀನು. ಇನ್ನು ಮುಂದೆ ನಿಮ್ಮ ಚಿತ್ತವಿದ್ದಂತಾಗಲಿ ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದ್ರುಪದ ನರೇಂದ್ರನ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಈ ಸಂಧಿಯೇ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ನಿಮ್ಮ ಇಷ್ಟದಂತೆ ಆಗಲಿ ಪರಮಾತ್ಮ. ಸಹೋದರಿ, ಮಾಡಿಕೊಂಡು ಬರುತ್ತೀರ ಅಣ್ಣ. ಯುದ್ಧಕ್ಕಾಗಿ ನೀನು ಪ್ರಯತ್ನಿಸುವನಾಗು. ಸಹೋದರಿ, ಚಿಂತಿಸಬೇಡ. ನಿನ್ನ ಮನದ ನೆಮ್ಮದಿಯನ್ನು ನಾಳಿನ ಕುರುಸಭೆಯಲ್ಲಿ ದುರ್ಯೋಧನನ ಕೋಪವನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಹುಡುಕಿಕೊಂಡು ಬರುತ್ತೇನೆ. ದೃಪದ, ನಿನಗೆ ಮಂಗಳವಾಗಲಿ. ನಾನಿನ್ನು ಬರುತ್ತೇನಮ್ಮ. ಹಾಗೆ ಅಣ್ಣ.